ನಮಸ್ಕಾರ ಸ್ನೇಹಿತರೆ. ತುಂಬಾ ಜನ ನಮ್ಮನ್ನ ಕೇಳಿರೋಂಥ ಪ್ರಶ್ನೆಗಳು, ಹಾಕಿರೋಂಥ ಕಮೆಂಟ್ಗಳು, ತ್ರಿಮೂರ್ತಿಗಳು, ಶಕ್ತಿಪೀಠಗಳು, ದಶಾವತಾರಗಳು, ಜ್ಯೋತಿರ್ಲಿಂಗಗಳು, ಹೀಗೆ ಎಷ್ಟೋ ದೇವಾನುದೇವತೆಗಳು ಮತ್ತು ದೈವ ಸ್ವರೂಪಗಳು ಎಲ್ಲರೂ ಕೇವಲ ಭಾರತದಲ್ಲಿ ಏಕಿದ್ದಾರೆ? ನಮ್ಮ ಭೂಮಿ ಮೇಲೆ ಎಷ್ಟೋ ದೇಶಗಳಿರುವಾಗ ಕೇವಲ ಭಾರತ ದೇಶವನ್ನು ಮಾತ್ರ ದೇವರುಗಳು ಏಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದು. ಇವೆಲ್ಲ ಬರೀ ಪುರಾಣ ಕಥೆಗಳ ಅಥವಾ ಇದರ ಹಿಂದೆ ಯಾವುದಾದ್ರೂ ಸೈಂಟಿಫಿಕ್ ರೀಸನ್ ಇದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಈ ವಿಡಿಯೋನ ಫುಲ್ ಆಗಿ ನೋಡಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಮೊದಲು ನಾವು ಲಭ್ಯವಿರುವ ಪುರಾತತ್ವ ಶಾಸ್ತ್ರದ ಡೇಟಾನ ಪರಿಶೀಲಿಸೋಣ. ನಮ್ಮ ಭಾರತದಲ್ಲಿ ಸನಾತನ ಧರ್ಮವನ್ನು ನಂಬುವ ಅಥವಾ ಅವಲಂಬಿಸಿದ ಅಥವಾ ಫಾಲೋ ಮಾಡುವ ನಾಗರಿಕತೆ ಸುಮಾರು 15 ಲಕ್ಷ ವರ್ಷಗಳ ಹಿಂದಿನಿಂದಲೇ ಇದೆ ಎಂದು ಪುರಾತತ್ವ ಶಾಸ್ತ್ರ ಹೇಳುತ್ತಿದೆ. ಗುಜರಾತ್ ರಾಜ್ಯದಲ್ಲಿನ ಅರೇಬಿಯನ್ ಸಮುದ್ರದಲ್ಲಿ ಸಮುದ್ರ ಮಟ್ಟಕ್ಕಿಂತ 40 ಮೀಟರ್ ಆಳದಲ್ಲಿರುವ ಶ್ರೀಕೃಷ್ಣನ ದ್ವಾರಕಾ ನಗರಕ್ಕೆ ಸಂಬಂಧಿಸಿದಂತ ನಿರ್ಮಾಣ ಪುರಾವೆಗಳು 9000 ವರ್ಷಗಳ ಹಿಂದೆಯೇ ನಿರ್ಮಿಸಲಾದ ಕಟ್ಟಡಗಳು ಎಂದು ಪುರಾತತ್ವ ಶಾಸ್ತ್ರಜ್ಞರು ನಡೆಸಿದಂತ ಕಾರ್ಬೊನೇಟಿಂಗ್ ಟೆಸ್ಟ್ ನಲ್ಲಿ ತಿಳಿದು ಬಂದಿದೆ. ಮಧ್ಯಪ್ರದೇಶದಲ್ಲಿರುವಂತಹ ಬಿಂಬಿಟ್ಕಾ ಗುಹೆಗಳಿಗೆ ಸುಮಾರು 1,00,000 ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸ ಇದೆ. ಅದರಲ್ಲಿ ಕಾಣಿಸುವಂತ ಕೇವ್ ಪೇಂಟಿಂಗ್ಗಳು, ಡಿಸೈನ್ಗಳು, ಪ್ರಾಣಿಗಳ ಚಿತ್ರಗಳು, ಬೇಟೆಗಾರರ ಚಿತ್ರಗಳು ಹಾಗೂ ಉಳಿದ ಇತರೆ ಪೇಂಟಿಂಗ್ಗಳು ಸುಮಾರು 30,000 ವರ್ಷಗಳಿಗಿಂತಲೂ ಹಳೆಯದು ಎಂದು ಸಾಬೀತಾಗಿದೆ. ಭಾರತ ದೇಶದಲ್ಲಿ ಮಹತ್ತರವಾಗಿ ಹೇಳಿಕೊಳ್ಳುವಂತ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಹರಪ್ಪನ್ ಅಂಡ್ ಮೊಹೆಂಜಾದಾರೋ ಸಿವಿಲೈಸೇಷನ್ ಎಂಬುದು ಪ್ರಸ್ತುತ ಕಾಲಕ್ಕಿಂತ 3,500ದಿಂದ ಹಿಡಿದು 5,000 ವರ್ಷಗಳ ಹಿಂದೆಯೇ ಇದ್ದ ನಾಗರಿಕತೆಗಳಲ್ಲಿ ಅನೇಕ ಸುಧಾರಿತ ಅಂದ್ರೆ ಅಡ್ವಾನ್ಸ್ಡ್ ಕಟ್ಟಡಗಳು, ಡ್ರೈನೇಜ್ ಸಿಸ್ಟಮ್ಗಳ ಸಮೇತ ಪ್ರಪಂಚದಲ್ಲಿಯೇ ಎಲ್ಲೂ ಇಲ್ಲದಿರುವಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ಕೂಡಿತ್ತು ಎಂದು ಪುರಾತತ್ವ ಇಲಾಖೆಯವರಿಗೆ ಸಿಕ್ಕಿರುವಂತ ಮಾಹಿತಿಯಲ್ಲಿ ತಿಳಿದು ಬಂದಿದೆ. ಅದೇ ರೀತಿ ನಮ್ಮ ವೇದಗಳು ಪ್ರಪಂಚದಲ್ಲಿಯೇ ಅತ್ಯಂತ ಹಳೆಯ ಗ್ರಂಥಗಳು ಎಂದು ಸಾಬೀತಾಗಿದೆ. ಪ್ರಸ್ತುತ ಯುಗದಲ್ಲಿ ಶ್ರೇಷ್ಠ ನಾಗರಿಕತೆಗಳಲ್ಲಿ ಒಂದು ಎಂದು ಹೇಳುವಂತ ಮೆಸೊಪೊಟೋಮಿಯನ್ ಅಂಡ್ ಈಜಿಪ್ಟಿಯನ್ ಸಿವಿಲೈಸೇಷನ್ಗಳು ಕೇವಲ 3,000 ವರ್ಷಗಳ ಹಿಂದೆಯಷ್ಟೇ ಶುರುವಾಗಿ ಈಗ ಸುಮಾರು ಅಳಿಸಿ ಹೋಗಿದೆ ಕೂಡ. ಆದರೆ ಕೆಲವು ಲಕ್ಷಾಂತರ ವರ್ಷಗಳ ಹಿಂದೆಯೇ ಸನಾತನ ಧರ್ಮವನ್ನು ಅವಲಂಬಿಸಿ ಬದುಕುತ್ತಿರುವಂತ ನಮ್ಮ ಭಾರತೀಯ ನಾಗರಿಕತೆ ಮಾತ್ರ ದಿನೇ ದಿನೇ ಅದ್ಭುತವಾಗಿ ಮಹೋನ್ನತವಾಗಿ ಮುಂದೆ ಸಾಗುತ್ತಿದೆ. ಇದಕ್ಕೆ ನಮ್ಮ ಮಾಡರ್ನ್ ಆರ್ಕಿಯಾಲಜಿಸ್ಟ್ಗಳು ಮಾಡಿರುವಂತ ರಿಸರ್ಚ್ಗಳೇ ಸಾಕ್ಷಿ. ಇದರ ಪ್ರಕಾರ ನಮಗೆ ತಿಳಿಯೋದು ಏನಂದ್ರೆ, ಪ್ರಪಂಚದಲ್ಲಿಯೇ ಮೊದಲ ನಾಗರಿಕತೆ ಎಂಬುದು ನಮ್ಮ ಭಾರತದಲ್ಲಿಯೇ ಶುರುವಾಗಿದೆ ಅನ್ನೋದು. ಈಗ ನಾವು ನಮ್ಮ ಮೇನ್ ಪಾಯಿಂಟ್ಗೆ ಬರೋಣ. ಅಷ್ಟಕ್ಕೂ ದೇವಾನುದೇವತೆಗಳು ಕೇವಲ ಭಾರತ ದೇಶದಲ್ಲಿ ಮಾತ್ರ ಏತಕ್ಕಾಗಿ ಅವತರಿಸಿದ್ದಾರೆ ಅನ್ನೋದು. ನಮ್ಮ ಪುರಾಣಗಳು ಹಾಗೂ ಇತಿಹಾಸಗಳಲ್ಲಿ ನಮ್ಮ ಭಾರತವನ್ನು ಅಖಂಡ ಭಾರತ ಎಂದು ಕರೆದಿದ್ದಾರೆ. ಅಂದರೆ ಅಖಂಡ ಭಾರತದಲ್ಲಿ ಪ್ರಸ್ತುತ ನಮ್ಮ ಭಾರತ ದೇಶದ ಜೊತೆಗೆ ಆಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಲ್, ಭೂತಾನ್, ಶ್ರೀಲಂಕಾ, ಟಿಬೆಟ್, ಮಯನ್ಮಾರ್, ಥಾಯ್ಲೆಂಡ್ ಹಾಗೂ ಕಾಂಬೋಡಿಯಾ ದೇಶಗಳು ಸೇರಿಕೊಂಡಿತ್ತು. ಅಖಂಡ ಭಾರತದ ವಿಸ್ತೀರ್ಣತೆ ನೋಡೋದಾದ್ರೆ ನಮ್ಮ ರಾಮಾಯಣದಲ್ಲಿ ಕೊಟ್ಟ ಆಧಾರದ ಪ್ರಕಾರ ಸೀತಾದೇವಿ ಹುಟ್ಟಿದಂತ ಮಿಥಿಲಾ ರಾಜ್ಯವು ಪ್ರಸ್ತುತ ನೇಪಾಲ್ನಲ್ಲಿದೆ. ಮಹಾಭಾರತದ ಶಕುನಿ ಇದ್ದ ರಾಜ್ಯವಾದ ಗಾಂಧಾರ ಸದ್ಯಕ್ಕೆ ಆಫ್ಘಾನಿಸ್ತಾನದಲ್ಲಿದೆ. ಬಲಿಚಕ್ರವರ್ತಿ ಅವರ ರಾಜ್ಯವನ್ನು ಸೌತ್ ಈಸ್ಟ್ ಏಷ್ಯಾವರೆಗೂ ಕೂಡ ಎಕ್ಸ್ಪ್ಯಾಂಡ್ ಮಾಡಿದ್ದರು ಎಂದು ಹೇಳಲಾಗಿದೆ. ಅದೇ ರೀತಿ ಶಕ್ತಿಪೀಠಗಳು ಕೂಡ ಪ್ರಸ್ತುತ ದೇಶಗಳಾದ ಭಾರತ, ಶ್ರೀಲಂಕಾ, ಬಾಂಗ್ಲಾ, ನೇಪಾಲ್, ಭೂತಾನ್ ಹಾಗೂ ಪಾಕಿಸ್ತಾನದಲ್ಲಿದೆ. ಅದೇ ರೀತಿ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ದೇವಾಲಯಗಳಾದ ಪಶುಪತಿನಾಥ ದೇವಾಲಯ, ಆಂಕೋರ್ ವಾಟ್ ದೇವಾಲಯ ಈಗ ನೇಪಾಳ ಹಾಗೂ ಕಾಂಬೋಡಿಯಾ ದೇಶದಲ್ಲಿದೆ. ಹಾಗಾಗಿ ಇದರ ಪ್ರಕಾರ ನಮಗೆ ಅರ್ಥ ಆಗೋದೇನಂದ್ರೆ, ಒಂದಾನೊಂದು ಕಾಲದಲ್ಲಿ ಮೇಜರ್ ಪ್ರಪಂಚ ಜನಸಂಖ್ಯೆ ಅಂದ್ರೆ ಪಾಪ್ಯುಲೇಷನ್ ಎಲ್ಲಾ ಕೂಡ ನಮ್ಮ ಭಾರತ ದೇಶದಲ್ಲಿಯೇ ಅಂದ್ರೆ ಅಖಂಡ ಭಾರತದಲ್ಲಿಯೇ ಇತ್ತು. ಈಗ ಒಂದು ಸಲ ಲಾಜಿಕ್ ಆಗಿ ಯೋಚನೆ ಮಾಡೋಣ.
ಭಗವಂತ ಯಾವಾಗ ಅವತಾರಗಳನ್ನು ಪಡೆಯುತ್ತಾರೆ? ಅಧರ್ಮ ಹೆಚ್ಚಾಗಿ ಅಮಾಯಕರು ಕಷ್ಟ ಪಡುವಾಗ ತಾನೇ ನಾವು ಆರ್ಕಿಯಾಲಜಿ ಪ್ರಕಾರ ನೋಡಿದ್ರು ಅಥವಾ ನಮ್ಮ ಪುರಾಣ ಹಾಗೂ ಇತಿಹಾಸಗಳ ಪ್ರಕಾರ ನೋಡಿದ್ರು ಕೂಡ ಈ ಪ್ರಪಂಚದಲ್ಲಿರುವಂತ ಮ್ಯಾಕ್ಸಿಮಮ್ ಮನುಷ್ಯರೆಲ್ಲರೂ ಕೂಡ ಈ ವಿಶಾಲವಾದ ಅಖಂಡ ಭಾರತ ದೇಶದಲ್ಲಿಯೇ ಇದ್ರು. ಹಾಗಾಗಿ ದೇವರು ಈ ಭೂಮಿ ಮೇಲೆ ಇರುವಂತ ಮನುಷ್ಯರನ್ನು ಅಧರ್ಮದಿಂದ ಕಾಪಾಡಬೇಕು ಅಂದ್ರೆ ದೇವರು ಕೂಡ ಮನುಷ್ಯರು ಹೆಚ್ಚಾಗಿ ಇರುವಂತ ಜಾಗದಲ್ಲೇ ಅವತರಿಸಬೇಕಾಗುತ್ತೆ. ಹಾಗಾಗಿ ಹೆಚ್ಚಿನ ಜನಸಂಖ್ಯೆ ಹೊಂದಿದ್ದಂತ ಈ ಅಖಂಡ ಭಾರತ ದೇಶದಲ್ಲಿಯೇ ತಾನೇ ಭಗವಂತ ಕೂಡ ಅವತರಿಸಬೇಕು. ಈಗ ಅಖಂಡ ಭಾರತ ಛಿದ್ರವಾಗಿ ಅಂದ್ರೆ ಬೇರೆ ಬೇರೆ ದೇಶಗಳಾಗಿ ಸಪರೇಟ್ ಆಗಿದ್ರೂ ಕೂಡ ದೇವರ ಲೆಕ್ಕದಲ್ಲಿ ಮಾತ್ರ ಇದೆಲ್ಲ ಇನ್ನು ಅಖಂಡ ಭಾರತವೇ ಆಗಿದೆ. ಈಗ ಒಂದು ಚಿಕ್ಕ ಉದಾಹರಣೆ ನೋಡೋಣ. ನಾವು ಯಾವ ರೀತಿ ರೇಡಿಯೋನಲ್ಲಿ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತಾ ನಮಗೆ ಇಷ್ಟ ಬಂದ ಚಾನೆಲ್ ಅನ್ನ ಪ್ಲೇ ಮಾಡ್ತೀವೋ ಅದೇ ರೀತಿ ನಮ್ಮ ಋಷಿ ಮುನಿಗಳು ಕೂಡ ನಿರಂತರವಾಗಿ ತಪಸ್ಸು, ಧ್ಯಾನ, ಹೋಮ, ಯಜ್ಞ ಯಾಗಾದಿಗಳು ಮಾಡೋ ಮೂಲಕ ಬೇರೆ ಡೈಮೆನ್ಷನ್ ಅಥವಾ ಆಯಾಮಗಳಲ್ಲಿ ಇರುವಂತ ಭಗವಂತನನ್ನು ಈ ಭೂಮಿ ಮೇಲೆ ಕರೆತರೋಕೆ ಬೇಕಾದಂತ ಫ್ರೀಕ್ವೆನ್ಸಿಗಳನ್ನ ಜನರೇಟ್ ಮಾಡಿ ಭಗವಂತನನ್ನು ಭೂಮಿ ಮೇಲೆ ಕರೆತರುತ್ತಿದ್ರು. ನಮ್ಮ ಭಾರತ ದೇಶದಲ್ಲಿ ಇದ್ದಂತ ಋಷಿ ಮುನಿಗಳು ಕೆಲವು ಲಕ್ಷಾಂತರ ವರ್ಷಗಳ ಕಾಲ ತಪಸ್ಸು ಮಾಡಿ ಹಾಗೆ ಆದಿಶಂಕರಾಚಾರ್ಯರು ನಮ್ಮ ಇಡೀ ಅಖಂಡ ಭಾರತವನ್ನು 3 ಸಲ ಸುತ್ತುವ ಮೂಲಕ ಶಕ್ತಿ ಪೀಠಗಳನ್ನು ಸ್ಥಾಪಿಸಿ ನಮ್ಮ ಅಖಂಡ ಭಾರತಕ್ಕೆ ಪರ್ಮನೆಂಟ್ ಆಗಿ ಸ್ಪಿರಿಚುವಲ್ ಎನರ್ಜಿಯನ್ನು ತಂದುಕೊಟ್ಟಿದ್ದಾರೆ. ಯಾವ ರೀತಿ ಒಂದು ಸಿಗ್ನಲ್ ಫ್ರೀಕ್ವೆನ್ಸಿಗೆ ಕರೆಕ್ಟ್ ಫ್ರೀಕ್ವೆನ್ಸಿ ಸಿಕ್ಕಿದಾಗ ಮಾತ್ರ ಸಿಗ್ನಲ್ ರೀಚ್ ಆಗಿ ಚಾನೆಲ್ ಪ್ಲೇ ಆಗುತ್ತೋ ಅದೇ ರೀತಿ ನಮ್ಮ ಋಷಿಗಳು ಕ್ರಿಯೇಟ್ ಮಾಡಿದಂತ ಈ ಪರ್ಮನೆಂಟ್ ಎನರ್ಜಿ ಫೀಲ್ಡ್ ಮುಖಾಂತರ ಭಗವಂತ ಇಲ್ಲಿಗೆ ಬರಲು ಎಲ್ಲಾ ರೀತಿಯಾದ ಫ್ರೀಕ್ವೆನ್ಸಿಯನ್ನ ಜನರೇಟ್ ಮಾಡಿದ್ದಾರೆ. ಆದ್ದರಿಂದಲೇ ಅನೇಕ ಫಾರಿನ್ ಸೈಂಟಿಸ್ಟ್ಗಳು ನಮ್ಮ ಭಾರತ ದೇಶದಲ್ಲಿರುವಂತಹ ಕಾಶಿ, ಅರುಣಾಚಲಂ, ಹಿಮಾಲಯ, ತಿರುಪತಿ ಮುಂತಾದ ಹೈ ಎನರ್ಜಿ ಜನರೇಟ್ ಮಾಡುವಂತ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇರ್ತಾರೆ. ನಮ್ಮಂತೆ ಅಲ್ಲದೆ ನಮ್ಮ ದೇಶದ ಗಾಳಿಯಲ್ಲಿ ಪ್ರತಿ ಅಣುವಿನಲ್ಲೂ ಕೂಡ ಸ್ಪಿರಿಚುವಲ್ ಎನರ್ಜಿ ಅಂದ್ರೆ ದೈವಶಕ್ತಿ ಇದೆ ಅಂತ ಫಾರಿನರ್ಸ್ ನಂಬುತ್ತಾರೆ. ಇದರ ಪ್ರಕಾರ ಫೈನಲ್ ಆಗಿ ನಾವು ತಿಳಿದುಕೊಳ್ಳಬೇಕಾಗಿರೋದು ಏನಂದ್ರೆ ಈ ಪ್ರಪಂಚದಲ್ಲಿರುವಂತ ಮೆಜಾರಿಟಿ ಪಾಪ್ಯುಲೇಷನ್ ಎಲ್ಲ ಕೂಡ ಒಂದಾನೊಂದು ಕಾಲದಲ್ಲಿ ನಮ್ಮ ಪುರಾಣಗಳಲ್ಲಿ ಹೇಳಲಾದ ಅಖಂಡ ಭಾರತ ದೇಶದಲ್ಲಿಯೇ ಇದ್ದ ಕಾರಣ ತನ್ನ ಭಕ್ತರನ್ನು ಕಾಪಾಡಿಕೊಳ್ಳಲು ಆ ದೇವರು ಕೂಡ ಅವರ ಭಕ್ತರು ವಾಸವಿದ್ದ ಈ ಅಖಂಡ ಭಾರತದಲ್ಲಿಯೇ ಅವತರಿಸಿದ್ದಾರೆ. ಆದ್ದರಿಂದಲೇ ನಮ್ಮ ಭಾರತವನ್ನು ಪುರಾಣಗಳು, ವೇದಗಳು, ಇತಿಹಾಸಗಳಲ್ಲಿ ಪುಣ್ಯಭೂಮಿ, ಧರ್ಮಭೂಮಿ, ಯೋಗಭೂಮಿ, ವೇದಭೂಮಿ ಎಂದು ವರ್ಣಿಸಲಾಗಿದೆ. ಕೆಲವರು ಏಕೆ ದೇವರು ಅಮೆರಿಕಾದಲ್ಲಿ ಹುಟ್ಟಿಲ್ಲ, ಜಪಾನಲ್ಲಿ ಹುಟ್ಟಿಲ್ಲ ಅಂತ ಹುಚ್ಚು ಹುಚ್ಚು ಪ್ರಶ್ನೆಗಳನ್ನ ಕೇಳ್ತಾರೆ. ಅವರೆಲ್ರಿಗೂ ಕೂಡ ಈ ವಿಡಿಯೋ ಉತ್ತರ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.